ಎಲ್ಲರಿಗೂ ಗೊತ್ತಿದೆ, ಇವತ್ತು ಒಂದು ಗೌರಿಯ ಟ್ರೇಲರ್ ಲಾಂಚ್. ನನ್ನ ಪ್ರೀತಿಯ ಸ್ನೇಹಿತ, ನನ್ನ ಈ ಸಿನಿಮಾ ಬರೋಕ್ಕೂ ಮುಂಚೆ, ಅವರು ಸೂಪರ್ ಸ್ಟಾರ್ ಆಗೋಕ್ಕೂ ಮುಂಚೆ, ಹೀರೋ ಆಗೋಕ್ಕೂ ಮುಂಚೆ ನಮ್ಮಿಬ್ಬರ ಒಂದು ಗೆಳೆತನ, ಒಂದು 25-30 ವರ್ಷದ ಗೆಳೆತನ. ಎಲ್ಲರಿಗೂ ಅವರ ನಟನೆ ಬಗ್ಗೆ ಗೊತ್ತಿದೆ, ಅವರ ಸ್ಟಾರ್ಗಿರಿ ಬಗ್ಗೆ ಗೊತ್ತಿದೆ. ಆದರೆ ಒಬ್ಬ ಗೆಳೆಯನ ಒಂದೆರಡು ಮಾತಾಡ್ತೀನಿ ಇವತ್ತು. ಯಾಕೆಂತಂದರೆ ಇವತ್ತು ಈ ಗೌರಿ ಲಾಂಚ್ ಒಂದು ಒಳ್ಳೆ ಸಂದರ್ಭ ಇದನ್ನು ಮಾತಾಡೋದಕ್ಕೆ. ನನ್ನ ಮೊದಲನೇ ಸಿನಿಮಾ ತುಂಟಾಟಾಗೆ ಅವಾಗಲೇ ಹುಚ್ಚ ಒಂದು ದೊಡ್ಡ ಹಿಟ್ಟಾಗಿತ್ತು. ಒಂದು 25 ವಾರ ಓಡಿ ಮುನ್ನುಗ್ತಾ ಇತ್ತು. ಆ ಸಮಯದಲ್ಲಿ ಒಂದೇ ಒಂದು ಫೋನ್ ಕೆರೆಗೆ ಬಂದು ತುಂಟಾಟದಲ್ಲಿ ಭಾಗವಹಿಸಿ ಒಂದು ಹಾಡು ಮಾಡಿಕೊಟ್ರು. ಅದು 72 ಗಂಟೆಯ ಸತತವಾದ ಶೂಟಿಂಗ್. ಯಾಕಂತಂದರೆ ಅವಾಗ ಡೇಟ್ಸ್ ಇರಲಿಲ್ಲ, ಡೇ ನೈಟ್ ಶೂಟಿಂಗ್ ಮಾಡಿದ್ವಿ. ಅವಾಗ ಬೆಳಿಗ್ಗೆ ರಾತ್ರಿ ಒಂದು ರಿಸಾರ್ಟಲ್ಲಿ 72 hours ಕಂಟಿನ್ಯೂ ಶೂಟಿಂಗ್. ಅದಾದ ನಂತರ ಹಲವಾರು ಸಂದರ್ಭದಲ್ಲಿ ನನ್ನ ಬೆನ್ನೆಲುಬಾಗಿ ನಿಂತಿರೋರು ಸುದೀಪು. ಮತ್ತು ನನಗಷ್ಟೇ ಅಲ್ಲ, ಹಲವಾರು ಯುವಕರು, ನನ್ನ ಮಗನಂತ ಹಲವಾರು ಯುವಕರಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ, ಬೆಳೆಸ್ತಾ ಬಂದಿದ್ದಾರೆ, ಬೆನ್ನು ತಟ್ತಾ ಬಂದಿದ್ದಾರೆ. ಅದಾದ ಹಲವಾರು ವರ್ಷದ ನಂತರ ಲವ್ ಯು ಅಲ್ಲಿ ಅಂತ ಒಂದು ಸಿನಿಮಾ ಮಾಡಿದೆ. ಮತ್ತೆ ಒಂದು ಈ ಥರ ಒಂದು ಪಾತ್ರ ಇದೆ, ಬಂದು ಮಾತಾಡಬೇಕು ಅಂತ ಕೇಳಲೂ ಇಲ್ಲ. ಮತ್ತು ಅವ್ರದ್ದೇ ಆದ ಕಾಸ್ಟ್ಯೂಮ್ಸ್ ಎಲ್ಲ ತಂದು ಯಾವಾಗ ಹೇಳೋ ಅವಾಗ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದು ಭಾಗವಹಿಸಿ ಶೂಟಿಂಗ್ ಮಾಡಿಕೊಟ್ರು. ನಾನು ಕಾಸ್ಟ್ಯೂಮ್ಗೂ ಕೂಡ ನನಗೆ ಕೇಳೋದಕ್ಕೆ ಬಿಡಲಿಲ್ಲ. ಇಲ್ಲ, ಕಾಸ್ಟ್ಯೂಮ್ ಒಂದು ಯಾವ ಥರ ಇರಬೇಕು ಅಂದಾಗಿಲ್ಲ, ನಾನು ಮಾಡ್ತೀನಿ ಹೋಗು ಅಂತ ಅಂದ್ಬಿಟ್ಟು ಮಾಡಿದ್ರು. ಅಷ್ಟೇ ಅಲ್ಲ, ಅದಾದ ನಂತರ ನನ್ನ ಒಂದು ಕಾಣಿಕೆ ಆಗಿ ಒಂದಿನ ಹೋಗ್ಬಿಟ್ಟು ಈ ಥರ ಭಾಗವಹಿಸಿದ್ದೀರಾ, ಈ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಏನು ಕೊಡೋದು ಗೊತ್ತಿಲ್ಲ ಅವರಿಗೆ. ಯಾಕೆಂತಂದರೆ ಅವ್ರ ಹತ್ರ ಎಲ್ಲ ಇದೆ. ಅವ್ರ ಹತ್ರ ಒಂದು ಸಿನಿಮಾಗಳು ಕೊಡೋಕ್ಕಾಗಲ್ಲ, ಅವರೇ ನನಗೆ ಕೊಡ್ಬೇಕು ಸಿನಿಮಾಗಳು ಒಬ್ಬ ನಿರ್ದೇಶಕನಾಗಿ. ಮತ್ತು ಬೇರೆ ಏನು ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವ್ರ ಮಗಳು ಅವಾಗ ಚಿಕ್ಕ ಹುಡುಗಿ ಬೆಳೀತಾ ಇದ್ದವರು, ಅವ್ರಿಗೊಂದು ಡೈಮಂಡ್ ನೆಕ್ಲೆಸ್ ತಂದು ಕೊಟ್ಬಿಟ್ಟೆ. ಬರೀ ತಗೊಳ್ಳೋದು ಬೇಡ ಅಂದಿದ್ದಲ್ಲ, ಸಿಕ್ಕಾಪಟ್ಟೆ ಬೈಸ್ಕೊಂಡೆ. ಅವಾಗ ವಾಪಸ್ ತೊಗೊಂಡು ಫಸ್ಟು ಅಂತ ಅಂದ್ಬಿಟ್ಟು ಬೈದು ಕಳಿಸಿದ್ರು. ಅವ್ರ ತಾಯಿ ಇದ್ದರು, ಅವ್ರ ತಾಯಿ ಸುಮ್ಮನೆ ಇದ್ದರು. ನಾನು ನೋಡಿದೆ ಅವ್ರ ತಾಯಿ ಕಡೆ, ನೋಡಿ ಒಂದು ಸ್ವಲ್ಪ ಹೇಳಿ ಇದೊಂದು ಪ್ರೀತಿಯ ಕಾಣಿಕೆ ಅಂದಾಗ ಅಲ್ಲ ಬಿಡಲೇ ಇಲ್ಲ, ಬೈದ್ಬಿಟ್ಟು ಅವತ್ತು ಕಳಿಸೋ ಹೋದರು. ಅದಾದ ನಂತರ ಇವತ್ತು ಏನು ಕೊಡೋದು, ಇವತ್ತು ಒಂದು ಕಾಣಿಕೆಯಾಗಿ ಏನು ಕೊಡೋದು. ಇವತ್ತಿಲ್ಲಿ ಭಾಗವಹಿಸಿದ್ದಾರೆ. ಅವರ ಫಸ್ಟ್ ಲವ್ ಯಾರು? ಪ್ರಿಯಾ ಅವರು. ಸೆಕೆಂಡ್ ಲವ್ ಸಿನಿಮಾ ಮತ್ತು ಕ್ರಿಕೆಟ್ನ ಪೈಪೋಟಿ ಎಲ್ಲ ಇದೆ ಅವ್ರ ಹತ್ರ. ಸಿನಿಮಾಗಳಿದೆ, ಕ್ರಿಕೆಟ್ ಆಡ್ತಾ ಇದ್ದಾರೆ, ಒಂದು ಅದ್ಭುತವಾದ ಒಂದು ಲೈಫ್ ಪಾರ್ಟ್ನರ್ ಇದ್ದಾರೆ. ಏನು ಕೊಡೋದು ಅಂತ ಯೋಚನೆ ಮಾಡಿದಾಗ ನನಗೆ ಒಂದು ಹೊಳಿತು. ಇಂಗ್ಲೆಂಡಿಂದ ಒಂದು WG ಗ್ರೇಸ್ ಶುರು ಮಾಡಿದಂಥ ಕ್ರಿಕೆಟು, ಅವ್ರು ಆಡಿದಂಥ ಒಂದು ಗ್ರೆನಿಕೋಲ್ಸ್ ಬ್ಯಾಟ್ ಸಸೆಕ್ಸಿಂದ ತರಿಸಿ ಇವತ್ತು ಅವರು ಕೊಡೋಣ ಅಂತ, ಸನ್ಮಾನ ಮಾಡಿಕೊಡೋಣ ಅಂತ ಇದ್ದೆ. ಆದರೆ ಅವರು ಸನ್ಮಾನ ಮಾಡೋಕ್ಕೂ ಬಿಡ್ತಾ ಇಲ್ಲ, ಅಲ್ಲೂ ಮತ್ತೆ ಬಯಸ್ಕೋಬೇಕು ಅಂದ್ಬಿಟ್ಟು ಬೇಡ ಈಗ ಅಂತ ಒಂದು ಪ್ರೀತಿಯ ಕಾಣಿಕೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮ್ಯಾಚು ಈ ಒಂದು ಬ್ಯಾಟಲ್ಲೇ ಆಡಬೇಕು ಅಂತ ಕೇಳ್ಕೊತೀನಿ. ಇಟ್ಸ್ ಅ ಲಿಮಿಟೆಡ್ ಎಡಿಷನ್ ಫಾರ್ ಅ ಲಿಮಿಟೆಡ್ ಎಡಿಷನ್ ಸುದೀಪ್. ಸೊ ಈ ಟ್ರೈಲರಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು.